ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುಟ್ಟ ಗೌರಿ ಮದುವೆ ಭಾಗ 28. ಗೌರಿ ಅಳುತ್ತಾ ಸುಧಾಳನ್ನು ಓಡಿ ಬಂದು ತಬ್ಬಿದಳು. ಅವಳ ತಲೆ ಸವರುತ್ತಾ ಸುಧಾ, ಯಾಕಮ್ಮ ಗೌರಿ ಹೀಗೆ ಹೇಳ್ತಾ ಇದ್ದೀಯಾ? ಈ ನರಕದಿಂದ ಹೊರಗೆ ಹೋಗ್ತಾ ಇದ್ದೀನಿ ಅಂತ ಖುಷಿಪಡು, ಅದು ಬಿಟ್ಟು ಹೀಗೆ ಹೇಳ್ತಾರಾ ಎಂದಳು. ಅದು ಹಾಗಲ್ಲ ಅಕ್ಕ, ಪಾಪ ನನ್ನಿಂದ ನಿಮಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ. ನನಗೋಸ್ಕರ ನೀವೆಲ್ಲ ಎಷ್ಟು ದೊಡ್ಡ ರಿಸ್ಕ್ ತಗೋತಾ ಇದ್ದೀರಾ, ಅದನ್ನು ನೋಡಿ ನನಗೆ ಅಳು ಬಂತು ಎಂದಳು. ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ? ನೋಡು, ಹೀಗೆ ಅಳೋದು ಬಿಟ್ಟು ಮೊದಲು ನಾನು ಹೇಳಿದ ಕೆಲಸ ಮಾಡು. ಈ ವಿಚಾರ ಅತ್ತೆಗೆ ಗೊತ್ತಾದರೆ ಅಷ್ಟೇ, ಅದಕ್ಕೆ ಹೇಳ್ತಾ ಇದ್ದೀನಿ. ಅವರು ಬರೋಕ್ಕೂ ಮುಂಚೆ ನಿನ್ನ ಲಗೇಜ್ ರೆಡಿ ಮಾಡಿ ಇಟ್ಕೋ ಎಂದಳು. ಅವಳ ಮಾತಿಗೆ ಸರಿ ಅಂತ ತಲೆ ಆಡಿಸಿ ಕಣ್ಣ ನೀರನ್ನು ಒರೆಸಿಕೊಂಡು ಗೌರಿ ಅವಳ ರೂಮಿಗೆ ಹೋಗುತ್ತಾಳೆ. ಅವಳ ಕಡೆ ನೋಡುತ್ತಾ ಹುಚ್ಚು ಹುಡುಗಿ ಅಂತ ಅಂದುಕೊಂಡ ಸುಧಾ ಗಂಡನ ಹತ್ತಿರ ಬಂದು, ಸಿಟಿಗೆ ಹೋಗಿ ಮೊದಲು ನಾನು ಹೇಳಿದ್ದನ್ನು ತಗೊಂಡು ಬನ್ನಿ. ನೀವು ತರಬೇಕಾದ್ರೆ ಹುಷಾರು, ನಿಮಗೆ ಇಲ್ಲ ಅತ್ತೆಗೆ ಪರಿಚಯದವರು ಯಾರಾದರೂ ನೋಡಿದರೆ ಕಷ್ಟ ಎಂದಳು. ನೀನೇನು ಟೆನ್ಷನ್ ತಗೋಬೇಡ ಸುಧಾ, ಸಿಟಿನಲ್ಲಿ ನನಗೆ ಪರಿಚಯದವರು ತುಂಬ ಇದ್ದಾರೆ. ನಾನು ನನಗೆ ಅಂತ ಹೇಳಿ ತರೋದಿಲ್ಲ, ಬೇರೆಯವರ ಹೆಸರು ಹೇಳಿ ತಗೊಂಡು ಬರ್ತೀನಿ. ಅಮ್ಮ ಬರೋ ಅಷ್ಟರಲ್ಲಿ ಹೋಗಿ ತಂದು ಬಿಡ್ತೀನಿ ಅಂತ ಹೇಳಿದ ರಮೇಶ್ ಕಾರು ತೆಗೆದುಕೊಂಡು ಸಿಟಿ ಕಡೆ ಹೊರಟನು. ರಮೇಶ್ ಮನೆ ಬಿಟ್ಟು ಹೋಗಿ ಅರ್ಧ ಗಂಟೆಯ ನಂತರ ನಂಜಮ್ಮ ಮನೆಗೆ ಬಂದಳು. ಬಿಸಿಲಿನಲ್ಲಿ ಓಡಾಡಿದ್ದಕ್ಕೋ ಏನೋ ತುಂಬ ಆಯಾಸವಾದಂತೆ ಕಾಣುತ್ತಿದ್ದ ಅತ್ತೆಗೆ ಸುಧಾ ತಣ್ಣಗೆ ಒಂದು ಲೋಟ ಮಜ್ಜಿಗೆ ತಂದು ಕೊಟ್ಟಳು. ಹೊರಗಡೆ ಏನು ಬಿಸಿಲು ಅಂತೀನಿ, ಬರಿಗಾಲಲ್ಲಿ ನಡೆಯೋದಕ್ಕೆ ಆಗೋದೇ ಇಲ್ಲ. ಹೆಂಗೋ ಮಜ್ಜಿಗೆ ಕುಡಿದು ತಂಪಾಯಿತು. ಸುಧಾ, ರಮೇಶ ಎಲ್ಲವ ಕಾಣಿಸ್ತಾ ಇಲ್ಲ? ಹೊರಗಡೆ ಕಾರ್ ಇಲ್ಲದೆ ಇರೋದನ್ನು ಕಂಡು ಹೇಳಿದಳು ನಂಜಮ್ಮ. ಅದು ಅತ್ತೆ, ಹೋದ ವಾರ ಮಂಡಿಗೆ ಕಾಯಿ ಹಾಕಿಬಿಟ್ಟು ಬಂದಿದ್ರಲ್ಲ, ಆ ಮಂಡಿಯವನು ಪೂರ್ತಿ ದುಡ್ಡು ಕೊಟ್ಟಿರಲಿಲ್ವಂತೆ, ಅದಕ್ಕೆ ಕೇಳ್ಕೊಂಡು ಬರ್ತೀನಿ ಅಂತ ಹೋದರು ಎಂದು ಸುಳ್ಳು ಹೇಳಿದಳು. ಹಿಂಗೆ ಅಂತ ಗೊತ್ತಿದ್ರೆ ನಾನು ಕೂಡ ಅವನ ಜೊತೆಯಲ್ಲಿ ಹೋಗ್ತಾ ಇದ್ದೆ. ಆ ಕಾಯಿ ಮಂಡಿಯವನು ಸರಿಯಾಗಿ ದುಡ್ಡೇ ಕೊಡಲ್ಲ ಅಂತಾನೆ. ಹೋದ ಸರಿ ಕೂಡ ಇದೇ ಥರ ಮಾಡ್ದ. ನಾನು ಹೋಗಿ ಕೇಳಿದ ಮೇಲೇ ದುಡ್ಡು ಬಿಚ್ಚಿದ್ದು, ಕಳ್ಳ ನನ್ನ ಮಗ ಎಂದಳು ನಂಜಮ್ಮ. ಹೋಗಲಿ ಬಿಡಿ ಅತ್ತೆ, ಏನಾದರೂ ಸರಿ. ಅವರು ವಸೂಲಿ ಮಾಡಿಕೊಂಡು ಬರಲಿಲ್ಲ ಅಂತ ಅಂದರೆ ನೀವೇ ಬೇಕಾದರೆ ಹೋಗೋರಂತೆ ಎನ್ನಲು, ಅದು ಸರಿ, ಆ ಅನಿಷ್ಟದವಳು ಏನು ಮಾಡ್ತಾ ಅವಳೆ? 3 ಹೊತ್ತು ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೊಂಡು ನಿದ್ದೆ ಮಾಡ್ತಾಳಾ ಹೇಗೆ? ಅವಳಿಗೆ ಅಯ್ಯೋ ಪಾಪ ಅಂತ ಕರುಣೆ ತೋರಿಸ್ಬೇಡ. ಮನೆಯಲ್ಲೇ ಇರಿಸಿಕೊಂಡು ಅವಳಿಗೆ ಬಿಟ್ಟಿ ಕೂಳು ಹಾಕ್ತಾ ಇರೋದು ತಿನ್ಕೊಂಡು ಮೈ ಬೆಳೆಸ್ಕೊಳ್ಳಿ ಅಂತ ಅಲ್ಲ, ಅವಳಿಗೆ ಚೆನ್ನಾಗಿ ಕೆಲಸ ಕೊಡು ಎಂದಳು. ಹ್ಞೂ ಅತ್ತೆ, ನೀವು ಹೇಳ್ದಂಗೆ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಕೂಡ ಪುರ್ಸೊತ್ತು ಕೊಡ್ತಾ ಇಲ್ಲ. ಬೆಳಗ್ಗೆ ನೀವು ಆ ಕಡೆ ಹೋದ್ಮೇಲೆ ಬಟ್ಟೆ ಎಲ್ಲ ಒಗ್ಸಿದ್ದೀನಿ, ಈಗ ಅಕ್ಕಿ ಸೋಸ್ತಾವಳೆ ಎಂದಳು. ಹಾಗೆ ಮಾಡು, ಮೊದಲು ನಿನ್ನ ಕೈಲಿ ಆಗೋದಿಲ್ಲ ಅಂತ ನಿಮ್ಮಪ್ಪ ವಾಷಿಂಗ್ ಮಿಷಿನ್ನು ಕೊಡಿಸಿದ್ರು. ಕೂಳಿಗೆ ದಂಡವಾಗಿ ಅವಳು ಇರಬೇಕಾದ್ರೆ ಅದನ್ನು ಯಾಕೆ ಉಪಯೋಗಿಸಿ ಕರೆಂಟ್ ಬಿಲ್ ಜಾಸ್ತಿ ಬರೋ ಹಾಗೆ ಮಾಡ್ತೀಯಾ? ಅವಳೇ ಡೈಲಿ ಬಟ್ಟೆ ಒಗೆದು ಹಾಕ್ತಾಳೆ ಬಿಡು. ನನಗೆ ಅಲ್ಲೆಲ್ಲ ಓಡಾಡಿದ್ದಕ್ಕೆ ತುಂಬ ಸುಸ್ತಾಗ್ತಾ ಇದೆ. ನಾನು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದೇಳ್ತೀನಿ ಅಂತ ಹೇಳಿ ಮಲಗಲು ಹೋಗುತ್ತಾಳೆ ನಂಜಮ್ಮ. ನಂಜಮ್ಮ ಆ ಕಡೆ ಹೋಗುತ್ತಿದ್ದಂತೆ ಸುಧಾ ಒಗೆಯುವ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿಸಿ ಅದರಲ್ಲಿ ಒಗೆದ ಆದ ನಂತರ ಬೇಗ ಬೇಗ ಇಬ್ಬರು ಸೇರಿಕೊಂಡು ಮಹಡಿಯ ಮೇಲೆ ಒಣ ಹಾಕಿ ಬಂದಿದ್ದರು. ವಾಷಿಂಗ್ ಮಿಷಿನ್ ಬಚ್ಚಲ ಮನೆಯ ಕಡೆ ಆದಂತೆ ಹಿಂದೆ ಇದ್ದಿದ್ದರಿಂದ ಮುಂದೆ ಕೆಲಸ ಮಾಡುತ್ತಿದ್ದ ಆಳುಗಳಿಗೆ ತಿಳಿಯಲಿಲ್ಲ. ಅವರಿಬ್ಬರು ಬಟ್ಟೆ ಒಣಗಾಕುವುದನ್ನು ಮಾತ್ರ ನೋಡಿದ್ದರು. ಇಬ್ಬರು ಬಟ್ಟೆ ಒಣಗಾಕುವ ಸಮಯದಲ್ಲಿ ಕೈಯಿಂದಲೇ ಹೊಗೆದಂತೆ ಹೇಳಿಕೊಳ್ಳುತ್ತಾ ಸುಧಾ ಬಟ್ಟೆಯ ಒಣಗಾಕುತ್ತಿದ್ದಳು. ಅದನ್ನು ಕೇಳಿಸಿಕೊಳ್ಳುತ್ತಿದ್ದ ಕೆಲಸದ ಆಳು ಕೈಯಿಂದಲೇ ಬಟ್ಟೆ ಒಗೆದಿದ್ದಾರೆ ಅಂತ ಅಂದುಕೊಂಡರು.
ಮಧ್ಯಾಹ್ನ ಅಡುಗೆ ತಯಾರಿ ಆಗುವಷ್ಟರಲ್ಲಿ ನಂಜಮ್ಮ ತನ್ನ ನಿದ್ದೆ ಮುಗಿಸಿ ಎದ್ದಿದ್ದಳು. ಮಗ ಇನ್ನೂ ಬರದೇ ಇರೋದನ್ನು ಕಂಡು, ಏ ಸುಧಾ, ನಿನ್ನ ಗಂಡ ಇನ್ನೂ ಬಂದಿಲ್ಲ, ಒಂದು ಫೋನ್ ಮಾಡು, ಯಾಕೋ ಇಷ್ಟೊತ್ತಾದರೂ ಇನ್ನೂ ಬರಲೇ ಇಲ್ಲ. ಸುರೇಶನಿಗೆ ಆದ ರೀತಿ ಆದಮೇಲೆ ಮನೆ ಜನ ಏನಾದರೂ ಹೊರಗಡೆ ಹೋದರೆ ಬರೋ ತನಕ ಜೀವ ಸಮಾಧಾನದಲ್ಲೇ ಇರೋದಿಲ್ಲ ಎಂದಳು. ಅತ್ತೆಯ ಮಾತು ಕೇಳಿ ಸುಧಾಗೂ ಸಹ ಸ್ವಲ್ಪ ಭಯ ಶುರುವಾಗಿತ್ತು. ತಕ್ಷಣ ಗಂಡನಿಗೆ ಫೋನ್ ಮಾಡಿದಳು. ಫೋನ್ ರಿಸೀವ್ ಮಾಡಿದ ರಮೇಶ, ಇನ್ನೇನು 2 ನಿಮಿಷ ಬಂದೆ, ಮನೆ ಹತ್ತಿರ ಇದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ. ಸಮಾಧಾನದ ನಿಟ್ಟುಸಿರು ಬಿಟ್ಟವಳೆ, ಅತ್ತೆ ಇಲ್ಲೇ ಹೊರಗೆ ಇದ್ದಾರಂತೆ, ಯಾರೋ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ ಅಂದರು. ಇನ್ನು 2 ನಿಮಿಷದಲ್ಲಿ ಮನೆಯಲ್ಲಿ ಇರ್ತಾರಂತೆ, ನೀವೇನು ಭಯ ಪಡಬೇಡಿ ಎಂದಳು ಸುಧಾ. ಸೊಸೆ ಮಾತು ಕೇಳಿ ನಂಜಮ್ಮನಿಗೆ ಸ್ವಲ್ಪ ಸಮಾಧಾನ ಆಗಿತ್ತು. ಸರಿ ಅತ್ತೆ, ಕೈಕಾಲು ತೊಳ್ಕೊಂಡು ಬನ್ನಿ, ನಿಮಗೂ ಮಾವನಿಗೂ ಊಟಕ್ಕೆ ಬಡಿಸ್ತೀನಿ ಅಂತ ಹೇಳಿ ಅಡುಗೆ ಮನೆ ಕಡೆ ಹೊರಟಳು. ಇರವ್ವ, ರಮೇಶನು ಬಂದುಬಿಡ್ಲಿ, ಒಟ್ಟಿಗೆ 3 ಜನನೂ ಮಾಡ್ತೀವಿ ಅಂತ ಹೇಳಿ ಮಗನಿಗೋಸ್ಕರ ಕಾಯುತ್ತಾ ಕುಳಿತುಕೊಂಡರು ನಂಜಮ್ಮ. ರಮೇಶ ಹೇಳಿದಂತೆ 2 ನಿಮಿಷಕ್ಕೆಲ್ಲ ಮನೆಗೆ ಬಂದಿದ್ದ. ಯಾಕ್ರಿ ಇಷ್ಟು ತಡ ಮಾಡಿಬಿಟ್ರಿ? ಅತ್ತೆ ಮಾವ ಊಟ ಮಾಡದೆ ನಿಮಗೋಸ್ಕರ ಕಾಯ್ತಾ ಇದ್ರು. ಹೋಗಿ ಬೇಗ ಕೈಕಾಲು ತೊಳ್ಕೊಂಡು ಬನ್ನಿ, ನಿಮಗೂ ತಟ್ಟೆ ಇಡ್ತೀನಿ ಎಂದಳು. ಸರಿ ಅಂತ ಅಂದ ರಮೇಶ ತಾನು ತಂದಿದ್ದ ಕವರನ್ನು ಹೆಂಡತಿ ಕೈಗೆ ಕೊಟ್ಟು, ಹುಷಾರಾಗಿ ರೂಮಲ್ಲಿ ಇಡು ಅಂತ ಹೇಳಿ ಕೈ ಕಾಲು ತೊಳೆಯಲು ಬಚ್ಚಲ ಮನೆ ಕಡೆ ನಡೆದನು. ಗಂಡ ಕೊಟ್ಟ ಕವರನ್ನು ರೂಮಿಗೆ ತೆಗೆದುಕೊಂಡು ಹೋಗಿ ಬೀರು ಓಪನ್ ಮಾಡಿ ಅದರ ಒಳಗಡೆ ಇಟ್ಟಳು. ಯಾಕಂದರೆ ಮಕ್ಕಳು ಏನಾದರೂ ತಿಂಡಿ ಅಂತ ಅದನ್ನು ಓಪನ್ ಮಾಡಿದರೆ ಕಷ್ಟ ಅಂತ ಅಂದುಕೊಂಡು. 3 ಜನ ಊಟ ಮಾಡುವ ಸಮಯದಲ್ಲಿ ನಂಜಮ್ಮ, ಏನೋ ರಮೇಶ, ಆ ಮಂಡಿಯವನು ದುಡ್ಡು ಕೊಟ್ಟನಾ ಹೇಗೆ? ಇಲ್ಲ ಈ ಸರಿನೂ ಹಾಗೆ ಸತಾಯಿಸ್ತಾ ಇದ್ದಾನ ಎಂದರು. ಪಾಪ ಸುಧಾ ರಮೇಶನಿಗೆ ಈ ವಿಚಾರ ಹೇಳೇ ಇರಲಿಲ್ಲ. ಅವನು ಕನ್ಫ್ಯೂಷನಲ್ಲಿ ಹೆಂಡತಿ ಕಡೆ ನೋಡುತ್ತಾನೆ. ಅವಳು ಕೂಡ ಗಾಬರಿಯಿಂದ ಗಂಡನ ಕಡೆ ನೋಡುತ್ತಾಳೆ. ಇದನ್ನು ನೋಡಿದ ಶೇಖರ್ ಮಗ ಸೊಸೆಯನ್ನು ಬಜಾ ಮಾಡುವ ಉದ್ದೇಶದಿಂದ, ನಿನಗೆ ಊಟ ಮಾಡೋ ಸಮಯದಲ್ಲೂ ದುಡ್ಡಿನ ಸುದ್ದಿನೇನಾ? ಮೊದಲು ಊಟ ಮಾಡಿ ಮುಗಿಸು, ಆಮೇಲೆ ಮಾತಾಡುವಂತೆ ಎಂದು ರೇಗುವಂತೆ ಹೇಳಿದ ಮೇಲೆ ಸುಮ್ಮನಾಗುತ್ತಾಳೆ ನಂಜಮ್ಮ. ಎಲ್ಲರದು ಊಟ ಮುಗಿದಿತ್ತು. ಒಳಗಡೆ ಸೆಕೆ ಅಂತ ಹೇಳಿ ಪಡಸಾಲೆಯಲ್ಲಿ ಕುಳಿತುಕೊಳ್ಳಲು ಹೊರಗೆ ಎದ್ದು ಹೋಗುತ್ತಾಳೆ ನಂಜಮ್ಮ. ನಂಜಮ್ಮ ಆ ಕಡೆ ಹೋಗುತ್ತಿದ್ದಂತೆ ಗೌರಿಗೆ ಊಟ ಕೊಟ್ಟ ಬಂದ ಗಂಡನ ಹತ್ತಿರ ಬರುತ್ತಾಳೆ ಸುಧಾ. ಯಾಕ್ರಿ, ನಾನು ಹೇಳಿದ ಮೆಡಿಸನ್ ತಗೊಂಡು ಬರೋಕ್ಕೆ ಇಷ್ಟೊತ್ತು ಮಾಡಿಬಿಟ್ರಿ ಎಂದಳು. ಅಮ್ಮ ತಾಯಿ, ನೀನು ಹೇಳಿದ ಮೆಡಿಸನ್ ಸಾಮಾನ್ಯವಾಗಿ ತರುವಂಥದ್ದು ಅಲ್ಲ. ಹೆಸರು ಹೇಳಿದ ತಕ್ಷಣ ಮೆಡಿಕಲ್ ಸ್ಟೋರ್ ಅವನು ತಗೊಳ್ಳಿ ಸರ್ ಅಂತ ಕೊಟ್ಬಿಡಲ್ಲ. ಅದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕಾಗಿ ಬಂತು ಗೊತ್ತಾ? ಹೇಗೋ ಕಷ್ಟಪಟ್ಟು ತಗೊಂಡು ಬಂದಿದ್ದೀನಿ, ಅದನ್ನು ಪ್ರಯೋಗ ಮಾಡೋದು ನಿನಗೆ ಬಿಟ್ಟಿದ್ದು ಎಂದನು. ನೀವೇನು ತಲೆ ಕೆಡಿಸ್ಕೋಬೇಡಿ, ಆ ಕೆಲಸ ನನಗೆ ಬಿಟ್ಟು ಬಿಡಿ ಅಂತ ಹೇಳಿದವಳೆ ಗಂಡ ತಂದಿದ್ದ ಟ್ಯಾಬ್ಲೆಟ್ಗಳನ್ನು ಹೊರಗೆ ತೆಗೆದು ರೂಮ್ ಬಾಗಿಲು ಹಾಕಿ ಆ ಟ್ಯಾಬ್ಲೆಟ್ಗಳನ್ನು ಪುಡಿ ಪುಡಿಯಾಗಿ ಮಾಡಿ ಒಂದು ಪಟ್ಟಣ ಕಟ್ಟಿ ತನ್ನ ಸೀರೆ ಸೆರಗಿನಲ್ಲಿ ಗಂಟು ಹಾಕಿಕೊಂಡು ಮುಂದೆ ಸಿಕ್ಕಿಸಿಕೊಳ್ಳುತ್ತಾಳೆ. ಸಂಜೆ ಕಾಫಿ ಎಲ್ಲ ಮುಗಿದಿತ್ತು. ಅಡುಗೆ ಕೆಲಸವನ್ನು ಸಹ ಮುಗಿಸಿ ಸಪ್ರೇಟ್ ಆಗಿ ಪಾಯಸವನ್ನು ಸಹ ಮಾಡಿದ್ದಳು. ಎಲ್ಲರದು ಊಟವಾದ ನಂತರ ಒಂದೊಂದು ಬೌಲಿಗೂ ಪಾಯಸ ಹಾಕಿ 2 ಕಪ್ಪುಗಳಿಗೆ ಮಾತ್ರ ತಾನು ಪುಡಿ ಮಾಡಿ ಇಟ್ಟಿದ್ದ ಮಾತ್ರೆಯನ್ನು ಮಿಕ್ಸ್ ಮಾಡುತ್ತಾಳೆ. ಊಟದ ನಂತರ ಎಲ್ಲರಿಗೂ ಪಾಯಸ ಕೊಟ್ಟಿದ್ದನ್ನು ನೋಡಿದ ನಂಜಮ್ಮ, ಸುಧಾ, ಇವತ್ತು ಏನವ ವಿಶೇಷ, ಪಾಯಸ ಮಾಡಿಬಿಟ್ಟಿದ್ದೀಯಾ ಎಂದರು. ಅದಕ್ಕೆ ಏನು ಹೇಳಬೇಕು ಅಂತ ತೋಚದೆ ಸುಧಾ, ಅದು ಅತ್ತೆ,
ಅದು ಯಾಕೆ ಪಾಯಸ ಮಾಡಿದೆ ಅಂತ ಅಂದರೆ, ಇವತ್ತು ನನ್ನ ತಂಗಿ ಹುಟ್ಟಿದ ದಿನ, ಅದಕ್ಕೆ ಮಾಡಿದೆ ಎಂದು ಬಾಯಿಗೆ ಬಂದ ಸುಳ್ಳು ಹೇಳಿದಳು. ಓ ಹೌದಾ, ಸರಿ ಹಾಗಾದರೆ ಅಂತ ಹೇಳಿದ ನಂಜಮ್ಮ ಸುಧಾ ಕೊಟ್ಟ ಪಾಯಸವನ್ನು ಕುಡಿದು ಮುಗಿಸುತ್ತಾಳೆ. ಹೊರಗೆ ಊಟ ಮಾಡುತ್ತಿದ್ದ ಕೆಲಸದ ಆಳುಗಳಿಗೂ ಸಹ ಪಾಯಸ ತೆಗೆದುಕೊಂಡು ಹೋಗಿ ಕೊಡುತ್ತಾಳೆ. ಊಟವಾದ ನಂತರ ನಂಜಮ್ಮ ಸ್ವಲ್ಪ ಹೊತ್ತು ಹೊರಗೆ ಓಡಾಡಿ ಬಂದು ನಂತರ ಮಲಗುತ್ತಿದ್ದಳು. ಆದರೆ ಈ ದಿನ ಏಕೋ ಅವಳಿಗೆ ಬೇಗ ನಿದ್ರೆ ಹತ್ತಿತ್ತು. ನಿದ್ರೆಯನ್ನು ತಡೆಯಲಾರದೆ, ಮಗ ಸುಧಾ, ಯಾಕೋ ಕಣ್ಣು ಜಾಸ್ತಿ ಜಡಿತಾವೆ, ಬೆಳಿಗ್ಗೆ ಬಿಸಿಲಲ್ಲಿ ಜಾಸ್ತಿ ಓಡಾಡ್ಬಿಟ್ನಲ್ಲ, ಅದಕ್ಕೆ ಅನಿಸುತ್ತೆ ನೋಡು, ಮಧ್ಯಾಹ್ನ ನಿದ್ದೆ ಮಾಡಿದ್ರೂ ಕಡಿಮೆ ಆಗಿಲ್ಲ, ನಾನು ಹೋಗಿ ಮಲಗ್ತೀನಿ ಅಂತ ಹೇಳಿದ ನಂಜಮ್ಮ ಎದ್ದು ತಮ್ಮ ರೂಮ್ ಕಡೆ ಹೋಗುತ್ತಾರೆ. ನಂಜಮ್ಮ ಆ ಕಡೆ ಹೋಗುತ್ತಿದ್ದಂತೆ 3 ಜನ ತಮ್ಮ ಹೆಬ್ಬೆರಳು ತೋರಿಸಿ ಸಕ್ಸಸ್ ಎನ್ನುತ್ತಾರೆ. ಸುಧಾ ಮೆಲ್ಲಗೆ ಅಂತ ಅಂದ ಮೇಲೆ ಅಪ್ಪ ಮಗ ಇಬ್ಬರು ವಾಯ್ಸ್ ಕಡಿಮೆ ಮಾಡುತ್ತಾರೆ. ಇಲ್ಲೇ ಇರಿ, ಹೊರಗೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ ಸುಧಾ ಹೊರಗೆ ಬಂದು ನೋಡಲು ಕೆಲಸದ ಆಳುಗಳು ಸಹ ಆಗಲೇ ನಿದ್ದೆ ಹೋಗಿರುವುದನ್ನು ಕಂಡು ತಮ್ಮ ಕೆಲಸ ಈಸಿ ಆಯಿತು ಅಂತ ಅಂದುಕೊಂಡು ಒಳಗಡೆ ಬರುತ್ತಾಳೆ. ಇಬ್ಬರು ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಈಗ ಟೈಮ್ 9 ಗಂಟೆ. ಗೌರಿನ ಕರ್ಕೊಂಡು ಊರಿನ ಒಳಗಿಂದ ಹೋಗೋದಕ್ಕೆ ಹೋಗಬೇಡಿ. ಯಾರಾದರೂ ಎಚ್ಚರ ಇದ್ದು ಕಾರಣ ನೋಡಿದರೆ ಸಮಸ್ಯೆ ಆಗುತ್ತೆ. ಹೇಗಿದ್ರೂ ನಮ್ಮ ಹೊಲನ ಬಳಸಿಕೊಂಡು ಹೋದರೆ ಮೇನ್ ರೋಡ್ ಸಿಗುತ್ತೆ ಅಲ್ವಾ, ಅದೇ ದಾರಿಯಲ್ಲಿ ಹೋಗಿ ಎನ್ನುತ್ತಾಳೆ. ಸರಿ ಸುಧಾ, ನೀನು ಹೇಳಿದಂತೆ ಆಗಲಿ. ಗೌರಿನ ಲಗೇಜ್ ತಗೊಂಡು ಬರೋದಕ್ಕೆ ಹೇಳು ಎಂದನು. ರೀ, ಈಗಲೇ ಬೇಡ, ನೀವು ಈಗಲೇ ಹೋದರೆ ಆ ಮೇಸ್ಟ್ರು ಬರೋ ತನಕ ವೇಟ್ ಮಾಡಬೇಕಾಗುತ್ತೆ. ಅದಕ್ಕೆ 4 ಗಂಟೆಗೆ ಮನೆ ಬಿಡಿ, 6 ಗಂಟೆ ಅಷ್ಟರಲ್ಲಿ ಅಲ್ಲಿರಬಹುದು. ಈಗ ಹೋಗಿ ಸ್ವಲ್ಪ ಹೊತ್ತು ಮಲಗಿ ನಿದ್ದೆ ಮಾಡಿ ಅಂತ ಹೇಳಿ ಗಂಡನನ್ನು ಕಳುಹಿಸಿ ಗೌರಿಯ ರೂಮಿಗೆ ಬಂದಳು ಸುಧಾ. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಕತೆಯನ್ನು ಕೇಳಿ ಪ್ರೋತ್ಸಾಹ ನೀಡುತ್ತಿರುವ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.